ಈಗ ಒಂದು ದೀಪ ಇದೆ ಅಂತ ತಿಳ್ಕೊಳ್ಳಿ, ಒಂದು ದೀಪ ಹಚ್ಚಿರಿ ನೀವು. ಆ ದೀಪ ತನ್ನಷ್ಟಕ್ಕೆ ತಾನೇ ಅದು ಉರಿದು ಅದು ಶಾಂತವಾದರೆ ಅದಕ್ಕೇನಂತ ಕರಿತೇವೆ? ದೀಪದ ಸಮಾಪ್ತಿ ಅಂತ ಕರಿತೇವೆ. ಒಂದು ದೀಪ ತನ್ನಷ್ಟಕ್ಕೆ ತಾನೇ ಉರಿದು ಶಾಂತವಾದರೆ ಅದು ದೀಪದ ಸಾವು. ಅದೇ ದೀಪ ನೂರಾರು ಸಾವಿರಾರು ಲಕ್ಷ ದೀಪವನ್ನು ಮೂಡಿಸಿತು ಎಂದರೆ ಅದಕ್ಕೆ ನಾವೇನು ಕರಿಬೇಕು? ಅಮರನಂದಾದೀಪ ಅಂತ ಕರಿಬೇಕು. ಅಮರನಂದಾದೀಪ ರೂಪದಲ್ಲಿ ದೀಪವನ್ನು ಜಗದ್ಗುರು ಶಿವಾನಂದಪ್ಪವರು ಶಿಷ್ಯ ಪ್ರಶಿಷ್ಯ ಪ್ರವಾಹ ರೂಪದಲ್ಲಿ ದೀಪವನ್ನು ಮೂಡಿಸುತ್ತಲೇ ಬಂದವರು. ಅವರಿಗೆ ನಾವು ಅಮರನಂದಾದೀಪ ಅಂತ ಕರೆಯಲೇಬೇಕು. ಜಗದ್ಗುರು ಶಿವಾನಂದಪ್ಪವರು ಅವರು ಎಂಥವರು ಏನು ಎಂಬುವುದನ್ನು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲ. ಬ್ರಹ್ಮಾನಂದರಂಥ ಮಹಾನ್ ವಿಭೂತಿ ಪುರುಷರನ್ನು ತಯಾರು ಮಾಡಬೇಕಾದರೆ ಎಂಥ ವ್ಯಕ್ತಿತ್ವ ಅವರಲ್ಲಿತ್ತೋ. ಅಲ್ಲಮ ಪ್ರಭುಗಳು ಒಂದು ವಚನವನ್ನು ಬರೀತಾರೆ, ಭಾಳ ಸುಂದರ ಬರೀತಾರೆ. ಆ ವಚನ ನಿಮಗಿನ್ನೂ ಸಿಕ್ಕೈತಿಲ್ಲೋ ಗೊತ್ತಿಲ್ಲ ನನಗೆ, ಭಾಳ ಸುಂದರ. ಏನು ಅಂತಂದರೆ, ಧರೆಗೆ ನಿದ್ರೆ ಇಲ್ಲ, ನೀರಿಗೆ ಕನಸು ಇಲ್ಲ, ಉರಿಯುವ ಅಗ್ನಿಗೆ ಕಳವಳವಿಲ್ಲ, ಬೀಸುವ ಗಾಳಿಗೆ ಮಾಲಿನ್ಯವಿಲ್ಲ, ಬಯಲಿಗೆ ಭ್ರಮೆಯಿಲ್ಲ. ಹಾಗೆ ಬ್ರಹ್ಮಾನಂದ ಮಹಾಸ್ವಾಮಿಗಳವರ ಆ ಬ್ರಹ್ಮಾನಂದ ಅಂತ ಕರೆಯುವ ಪರಮಾನಂದಕ್ಕೆ ಕೊರತೆ ಏನೂ ಇಲ್ಲ ಅನ್ನುವ ಅರ್ಥದಲ್ಲಿ ವಚನವನ್ನು ನಾವು ಬಳಸಬೇಕಾಗ್ತೈತಿ. ಈಗ ವಚನಗಳನ್ನ ಬಳಸೋದು, ಅವರು 5 ಚರಣಗಳನ್ನು ಬರೆದಿದ್ದಾರೆ ಅಲ್ಲಮಾಪ್ರಭುಗಳು. ಇವತ್ತಿನ ದಿನ ಅಲ್ಲಮಾಪ್ರಭುಗಳು ಬದುಕಿ ಇದ್ದಿದ್ದರೆ 5 ಚರಣಗಳನ್ನು ಬರೆಯುವುದರ ಒಂದಿಗೆ ಬ್ರಹ್ಮಾನಂದ ಗುರುಗಳಿಗೆ ಪರಮಾನಂದದ ಕೊರತೆ ಇಲ್ಲ ನೋಡ ಗುಹೇಶ್ವರ ಅಂತ ಬರಿತಿದ್ರೇನೋ ಅಂತ ನನಗನಿಸೈತಿ. ಅಂಥ ವಿಭೂತಿ ಪುರುಷರು ಬ್ರಹ್ಮಾನಂದ ಶಿವಯೋಗಿಗಳು. ಜಗದ್ಗುರು ಶಿವಾನಂದಪ್ಪವರು ಈಗೆಲ್ಲ ನಮ್ಮ ಸಿದ್ದರಾಮೇಶ್ವರಿ ಹೇಳಿದ್ದಾರೆ, ಗದುಗಿನ ಗಂಡು ಮೆಟ್ಟಿನ ಸ್ಥಳದೊಳಗೆ ಯಾವುದೇ ಜಾತಿ ಮತ ಪಂಥ ಪಕ್ಷ ಪಂಗಡಗಳ ತಾರತಮ್ಯವಿಲ್ಲದೆ ಸರ್ವೇ ಜನ ಸುಖಿನೋ ಭವಂತು ಅಂತ ತಿಳಿದು ಸರ್ವರಿಗೂ ಸಮಾನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕದೊಳಗೆ ಯಾವ ಮಠವಾದರೂ ಸರ್ವಧರ್ಮ ಸಮನ್ವಯ ಅಂತ ನಾವೇನು ಹೇಳ್ತಾ ಇದ್ದೇವಲ್ಲ, ಸರ್ವಧರ್ಮ ಸಮನ್ವಯ ಅನ್ನುವುದನ್ನು ಕೇವಲ ಅದು ವೇದಿಕೆಯ ಘೋಷಣೆ ಆಗದೇನೆ ಅದನ್ನು ಕಾರ್ಯರೂಪದಲ್ಲಿ ತಂದು ಏನೆಲ್ಲ ಜಂಗಮರು ಆಗಲಿ ಬ್ರಾಹ್ಮಣರು ಆಗಲಿ ಇನ್ನಿತರ ಜಾತಿಯವರೇ ಇರಲಿ ಯಾರೇ ಇರಲಿ, ಇಸ್ಲಾಂ ಇರಲಿ ವಾಲ್ಮೀಕಿ ಇರಲಿ ಹರಿಜನ ಇರಲಿ, ಅಂಥವರನ್ನೆಲ್ಲ ಕರುಣೆಯ ಸಂಸ್ಕಾರವನ್ನು ಇತ್ತು ಅವರ ನೆತ್ತಿಯ ಮೇಲೆ ಮಸ್ತಕವನ್ನಿಟ್ಟು ಹರಿಸಿ ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಿ ಆಯಾ ಹಳ್ಳಿಗೆ ಮಠಗಳನ್ನು ಕಟ್ಟಿ ಒಬ್ಬೊಬ್ಬರನ್ನು ಅಧಿಕಾರಿಗಳನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಜಗದ್ಗುರು ಶಿವಾನಂದಪ್ಪವರಿಗೆ ಸಲ್ಲುತ್ತೆ. ಶಿವಾನಂದಪ್ಪವರು ಜಾತಿಯನ್ನು ನೋಡಲಿಲ್ಲ, ಅವರ ಅಂತರಂಗದ ವ್ಯಕ್ತಿತ್ವವನ್ನು ನೋಡಿದರು. ಬ್ರಹ್ಮಾನಂದ ಶಿವಯೋಗಿಗಳವರು ಪಕ್ಕದಲ್ಲಿರ್ತಕ್ಕಂಥ ಹಾಲ್ಕೇರಿಯವರು, ಅವರು ಕೆಲವೊಂದು ದಿನಗಳವರಿಗೆ ಶಿಕ್ಷಕ ವೃತ್ತಿಯಲ್ಲಿದ್ದರು. ಹಂಗೆ ಜಗದ್ಗುರು ಶಿವಾನಂದ ಅಪ್ಪವರು ಕೂಡ ಕೆಲವೊಂದು ದಿನಗಳವರೆಗೆ ಶಿಕ್ಷಕ ವೃತ್ತಿಯಲ್ಲಿದ್ದರು. ಆ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಬರೆದು ಶಬರಿಗುಡ್ಡದ ಮೇಲೆ ರಾಮದುರ್ಗ ತಾಲೂಕ ಸೂರೇಬಾನ ಆ ಶಬರಿಗುಡ್ಡದ ಮೇಲೆ ಅಖಂಡ ತಪಸ್ಸನ್ನು ಮಾಡಿದವರು ಜಗದ್ಗುರು ಶಿವಾನಂದಪ್ಪವರು. ಅವರ ಮೂಲ ಹೆಸರು ವೀರನಗೌಡ. ಶಿವಾನಂದರು ಅಂತ ಯಾಕೆ ಬಂತು ಅಂದ್ರೆ ಮುಂದೆ ಹೇಳ್ತೈತಿ. ಈಗ 18 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರು ಅವರು. ಆವಾಗ ಅವರಿಗೆ ಏನೆಲ್ಲ ಮೈ ತುಂಬ ಈ ಕೆಂದಿಗೆ ಅಂತೀರಲ್ಲ ಇರುವಿಗಳು ಮೈಯೆಲ್ಲ ಕಚ್ತಾ ಇದ್ರೂ ಕೂಡ
ಅವರಿಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲಂತ. ಅಖಂಡವಾಗಿರುವಂತಹ ಆ ಬ್ರಹ್ಮದ ಆನಂದದಲ್ಲಿ ಮುಳುಗಿರ್ತಕ್ಕಂಥ ಶಿವಾನಂದಪ್ಪವರು ಒಂದು ದಿನ ಅಲ್ಲ, 2 ದಿನ ಅಲ್ಲ, 18 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಆ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಇರುವಂಥ ಶಬರಿದೇವಿ ಶಿವಾನಂದ ಗುರುಗಳಿಗೆ ಪ್ರತ್ಯಕ್ಷ ಆದಳಂತೆ. ಪ್ರತ್ಯಕ್ಷ ಆಗಿರುವುದನ್ನು ಅಲ್ಲಿ ದನಗಾಹಿಗಳು ಶಿವಾನಂದ ಗುರುಗಳು ಹಾಗೂ ಜಗನ್ಮಾತೆ ಇಬ್ಬರು ಪ್ರಶ್ನೋತ್ತರ ನಡೆದಾಗ ಅಲ್ಲೆಲ್ಲ ಜನಗಳ ಅಡ್ಡಾಡುವಾಗ ಆ ಧ್ವನಿ ಕೇಳ್ತಿತ್ತಂತ. ಜಗನ್ಮಾತೆ ಕೇಳಿದ್ಲಂತ, ಶಿವಾನಂದ ಅಪ್ಪವರಿಗೆ 18 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಿ, ಏನು ಬೇಕಪ್ಪ ಬೇಡ್ಕೋ, ವರ ಕೊಡುತ್ತೇನೆ ಅಂದ್ರಂತ. ಅವಾಗ ಅವರಂದಂತ, ಏನು ಒಲ್ಲೆ ತಾಯಿ, ನಾನು ನಿನ್ನ ವರ ಬೇಡ, ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪದವಿಯನ್ನು ಕೊಡುತ್ತೇನೆ ಅಂದರೂ ನಾವಲ್ಲೇ, ಇನ್ಯಾವ ಪದವಿ ಪಟ್ಟಾಂತರಗಳೂ ನನಗೆ ಬೇಡ, ನನಗೆ ಬೇಕಾಗಿರುವುದು ನಿನ್ನ ಪಾದ ಸೇವೆ ಮಾತ್ರ, ಏನನ್ನೂ ನಾನು ಬಯಸುವುದಿಲ್ಲ ಅಂತ. ಅಕಸ್ಮಾತ್ ನಮ್ಮ ಮುಂದೆ ದೇವರು ಪ್ರತ್ಯಕ್ಷ ಆಗಿ ಬಿಟ್ಟಿದ್ದ ಅಂದರೆ ಅದು ಪತ್ರ ಬರೆದ ಮೊದಲ ಇಟ್ಕೊಂಡು ಕುಂತಿರ್ತೇವೆ ತಪಸ್ಸು ಮಾಡುವಾಗ. ದೇವ್ರ ಭೇಟಿ ಆದರೆ ಏನೇನು ಬೇಡ್ಕೋಬೇಕನ್ನೋ ಪಟ್ಟಿ ಮೊದಲ ತಯಾರಾಗಿರ್ತೈತಿ. ಏನು ಒಲ್ಲೆ ನಾನು. ಅವಾಗ ಜಗನ್ಮಾತೆ ಹೇಳಿಲ್ಲಂತೆ, ನೀನು ಏನೂ ಒಲ್ಲೆ ಅಂತೀಯಲ್ಲ, ಮುಂದಣ ಕುಲಕೋಟಿ ಭಕ್ತಿಯನ್ನು ಆಚರಿಸುವಲ್ಲಿ ಏನಪ್ಪ, ಶಿವಾನಂದರು 18 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆ ದೇವಿ ಏನು ಕೊಟ್ಲಿ ಅವ್ರಿಗೆ? ಹಿಂಗೆ ಸಮಾಜ ಆಡ್ಕೊಂತೈತಿ. ಮುಂದಣ ಮಾನವ ಕೋಟಿಗೆ ಉದಾಹರಣೆಯಾಗಿ ಉಳಿಬೇಕಿದು. ಅದಕ್ಕಾಗಿ ನಿನಗೆ ನಾನು ಅನುಗ್ರಹ ಮಾಡ್ತೇನೆ, ಬೇಡಿಕೋ. ಏನೂ ಒಲ್ಲೆ ಅಂದ್ರೆ ಅವರು. ಅವಾಗ ಆಕೆ ಹೇಳಿದಳು, ನೀನು ಒಲ್ಲೆ ಅಂದರೂ ನಾ ಬಿಡೋದಿಲ್ಲ, ನೀನು ಪಲ್ಲಕ್ಕಿಯನ್ನು ಹತ್ತಿ ತೇರನ್ನು ಹತ್ತಿ ಮೆರೆಯುವಂಥವನಾಗು ಮಗನೇ ಅಂತ ಆಶೀರ್ವಾದ ಮಾಡಿದಳು. ಆ ಆಶೀರ್ವಾದದ ಫಲವೇ ಗದುಗಿನ ಗಂಡು ಮೆಟ್ಟಿನ ಸ್ಥಳದಲ್ಲಿ ಶಿವಾನಂದಪ್ಪವರು ಅಲ್ಲಿ ವಾಸ್ತವ್ಯಗೈದು ಅಲ್ಲೆಲ್ಲ ಭಕ್ತರ ಒಂದು ಸಂಘಟನೆ ಆಯಿತು. ಮುಂದೆ ಆ ಭಕ್ತರ ಮೂಲಕವಾಗಿ ಮುಕ್ತೇಶ್ವರ ಪೀಠವನ್ನು ಸ್ಥಾಪನೆ ಮಾಡಿದರು. ಮುಕ್ತೇಶ್ವರ ಪೀಠವನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಅವರ ಸುತ್ತಲೂ 20 ಒಟುಗಳಿದ್ವಂತ್ರಿ. ಒಟುಗಳು ಸಾಧಕರು. ಬ್ರಹ್ಮಾನಂದ ಅಪ್ಪವರು, ಮಲ್ಲಿಕಾರ್ಜುನ ಶಿವಯೋಗಿಗಳು, ನಂತರದಲ್ಲಿ ಸದಾಶಿವನಂದಪ್ಪವರು, ನಂದೀಶ್ವರ ಸ್ವಾಮಿಗಳು, ರೇವಣಸಿದ್ದೇಶ್ವರರು, ವಾಸುದೇವರು ಅಂತ. ಪಾಪ ನಿಮಗೆ ಗೊತ್ತಿಲ್ಲ ಅವೆಲ್ಲ. ಶಿವಾನಂದ ಗುರುಗಳ ಸುತ್ತಲೂ 20 ಹುಡುಗರು, ಒಳ್ಳೆಯ ವಯಸ್ಸಿನ ಹುಡುಗರು ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡ್ತೇವೆ ಅಂತ ಬಂದ್ರಂತ. ಅದರಲ್ಲಿ ಬ್ರಹ್ಮಾನಂದ ಅಪ್ಪವರು ಒಬ್ಬರು. ಹೀಗಿರುವಾಗ ಅಲ್ಲಿ ಒಂದು ಬಾವಿ ಕಡಿಯಾಕತ್ತಿದ್ರಂತೆ. ಮ್ಯಾಲಿನ ಬಾವಿ ಅಂತ ಐತ್ರಿ ಒಂದು. ನೀವು ಗದಗಿನ ಮಠದ ಸಂಪರ್ಕ ಐತಿ ಅಲ್ಲೋ ರಬಕವರಿಗೆ ಗೊತ್ತಿಲ್ಲ ನನಗೆ, ಯಾವಾಗ ಬರ್ತೀರಿ ಏನೋ. ಅಲ್ಲಿ ಮೇಲಿನ ಬಾವಿ ಕಡಿಯಾಕತ್ತಿದಾಗ ಅವರೆಲ್ಲ ಒಟ್ಟುಗಳು ಮಾತಾಡ್ತಿದ್ರಂತೆ. ನೋಡಪ್ಪ, ಈ ಕಲಿಯುಗದೊಳಗೆ ಗುರು ಸಿಕ್ಕದ್ದು ನಮಗೆ ದೊಡ್ಡ ಪುಣ್ಯ. ಇದು ಗುರು ಸಿಗುವುದು ದುರ್ಲಭ, ಸಿಕ್ಕರೆ ಬಹುಲಾಭ. ಅಂತಹ ಪರಮ ಸದ್ಗುರು ಎಂಥವ ಗುರು? ಅವರು ಹೇಳ್ತಿದ್ರಂತೆ ಶಿವಾನಂದಪ್ಪವರು, ನನ್ನ ನಾಮವನ್ನು ತಗೊಂಡು ನಾನು ಕೊಟ್ಟ ಮಂತ್ರವನ್ನು ಯಾರು ಜಪಿಸ್ತೀರಿ, ನನ್ನ ನಾಮವನ್ನು ಯಾರು ಸ್ಮರಿಸ್ತೀರಿ, ಅವರಿಗೆ ಯಮ ಒಂದು ವೇಳೆ ಬಂದು ನಿನಗೆ ಕರ್ಕೊಂಡು ಹೋಗ್ತೇನೆ ಅಂತ ಬಂದರೆ ನನ್ನ ಧ್ಯಾನ ಮಾಡಿಬಿಡ್ರಿ, ಆ ಯಮನನ್ನು ಮೆಟ್ಟಿ ಸೀಳ್ತೇನೆ ಅಂತ ಹೇಳಿದ್ರಂಥವರು. ಅಷ್ಟು ಸಾಮರ್ಥ್ಯ ಇತ್ತು ಶಿವಾನಂದ ಗುರುಗಳಲ್ಲಿ. ಇವರೆಲ್ಲ ಒಟ್ಟುಗಳು ಸಾಧಕರೆಲ್ಲ ಸೇರಿ ನಮ್ಮಪ್ಪ ಎಂಥವು ಸಿಕ್ಕ ಅಂತ ಕೊಂಡಾಡಕತ್ತಿದ್ರಂತ ಆ ಬಾವಿ ಕಡಿಯುವಾಗ. ಅವಾಗ ಎಲ್ಲಿ ಬರ್ಬೇಕ್ರಿ? JCB ಅವೆಲ್ಲ ಎಲ್ಲಿ ಬರಬೇಕು? ಸ್ವತಃ ಕೈಯಿಂದನೇ ಕಡಿಬೇಕು. ಬಾವಿ ಕಡಿದ್ರು, ನೀರು ಬಿತ್ತು. ಆವಾಗ ಭಾಳ ಸಂತೋಷ ಆಯಿತು. ನಮ್ಮಪ್ಪನ ಅನುಗ್ರಹದಿಂದ ಬಾವಿಯಾಗ ನೀರು ಬಂತು. ನಮ್ಮಪ್ಪ ನಮ್ಮನ್ನೆಂದು ಕೈ ಬಿಡಬಾರ್ದಪ್ಪ, ಮತ್ತು ನಮ್ಮಪ್ಪ ನಮ್ಮನ್ನು ಕೈ ಬಿಡಬಾರ್ದು ಅಂತ ಇವ್ರು 20 ಜನ ಸಾಧಕರು ಮಾತಾಡ್ತಿದ್ರಂತ. ಮ್ಯಾಲಿನ ಆ ಬಾವಿ ನೋಡ್ಬೇಕು ಎಷ್ಟು ನೀರು ಬಿತ್ತು ಅಂತ ಶಿವಾನಂದಪ್ಪ ಅವರು ಆ ಬಾವಿ ದಂಡಿ ಬಂದು ನಿಂತ್ಕೊಳ್ಳೋಕ್ಕೆ
ಇವರು ನಮ್ಗೆ ಎಂಥ ಗುರು ಸಿಕ್ಕನಪ್ಪ ಕಲಿಯುಗದೊಳಗೆ, ನಮ್ಮನ್ನು ಕೈ ಬಿಡಬಾರ್ದಪ್ಪ ಅವರು ಅಂತ ಒಬ್ರಿಗೊಬ್ರು ಮಾತಾಡ್ತಿದ್ರಂತೆ. ಅವ ಶಿವಾನಂದಪ್ಪ ಅವ್ರ ಮ್ಯಾಲೆ ಬಂದು ನಿಂತ್ಕೊಂಡಂದ್ರಂತೆ, ಲೇ ತಮ್ಮಗಳಿರ, ಶಿವಾನಂದ್ರ ನನ್ನ ಕೈ ಬಿಡಬಾರ್ದು, ನನ್ನ ಕೈ ಬಿಡಬಾರ್ದು ಅಂತೀರಲ್ಲ, ನಾನು ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡ್ರಿ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ನಾನು, ಮತ್ತು ಕಸರ್ಕೊಂಡು ಹೋದ್ರೆ ನಾ ಏನು ಮಾಡಲಿ ಅಂದ್ರಂತವ್ರು. ನನ್ನ ಕೈ ಬಿಟ್ಟು ಹೋಗಬೇಡ್ರಿ ನೀವು. ಗುರುವಿನಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಶಕ್ತಿ ಇರ್ತೈತಿ, ಕರುಣ ಇರ್ತೈತಿ ಅಂದರೆ, ಹಂಗಾರೆ ಇವರೆಲ್ಲ ಬಾವಿ ಕಡದು ದಣುವಾಗೈತಿ ಅಂತ ತಿಳ್ಕೊಂಡು ಅಡುಗೆ ಮಾಡುವಂಥ ಒಬ್ಬ ರಾಚಪ್ಪ ಅಂತಿದ್ನಂತ. ಆತ ಅವತ್ತೆಲ್ಲ ಹೋಳಿಗೆ ಮಾಡಿ ಇವ್ರು ಉಣಿಸ್ಬೇಕಂತ ತಿಳ್ಕೊಂಡು ಒಂದು ಜಲ್ಲಿ ಹೋಳಿಗೆ ಮಾಡಿದ್ನಂತ್ರಿ. ಜಲ್ಲಿ ಕಡ್ಲಿ ಬ್ಯಾಳಿ ಹೋಳಿಗೆ ಮಾಡಿದ್ರಂತೆ. ಆ ಹೋಳಿಗೆಗೆಲ್ಲ ತುಪ್ಪ ಹಾಕಿ ತಾಟ್ನಾಗ ನೀಡಿ, ಬರ್ರಿ ಅಪ್ಪನವ್ರು ನೋಡಿದ್ರೆ ಇದನ್ನು ಸಾಧಕರು ಉಣಬಾರ್ದು ಅಂತ ಪ್ರತಿಬಂಧಕ ಮಾಡ್ತಾರೆ, ದೌಡ್ ಉಣ್ರಿ ಅಂತ ಎಲ್ಲರಿಗೆ ನೀಡು ವ್ಯವಸ್ಥೆ ಮಾಡಾಕತ್ತಿದ್ರಂತ. ಶಿವಾನಂದಪ್ಪರು ಅವು ಉಗ್ರಾಣಕ್ಕೆ ದಾಸೋದ ಮನೆಗೆ ಹೋಗ್ಬಿಟ್ರಂತ. ಇವೇನೋ ರಾಚಪ್ಪ ಯಪ್ಪ, ಮತ್ತು ಅವು ಬಾವಿ ಕಡ್ದು ದಣುವಾಗೈತಿ, ತಿಂಗ್ಳಾನ್ಗಟ್ಲೆ ಕಡ್ದಾರು, ಇವತ್ತು ಹೋಳ್ಗೆ ಮಾಡೀನಿ, ಅದಕ್ಕೆ ಅವ್ರಿಗೆಲ್ಲರಿಗೆ ಹೋಳ್ಗೆ ತುಪ್ಪ ಉಣಿಸ್ಬೇಕಂತ ವ್ಯವಸ್ಥೆ ಮಾಡೀನಿಯಪ್ಪ. ಶಿವಾನಂದಪ್ಪರಂದ್ರಂತ, ಲೇ ರಾಜ, ಈಗ ತಿಪ್ಪಿಗೆ ಬೆಂಕಿ ಹತ್ತಿದಾಗ ಮಡಿ ನೀರು ಹಾಕ್ಬೇಕಂತ ನೇಮ ಐತೇನು? ಯಾ ನೀರು ಹಾಕಿದ್ರೂ ಆರ್ತೈತಿ ಅದು. ಹಂಗೆ ಹೊಟ್ಟೆ ಅನ್ನೋದೊಂದು ಏನೈತಲ್ಲ, ಇದು ಬರಿದಾಗೈತಿ, ಅವರೆಲ್ಲ ಬಂದು ಕುಂದ್ರಾಗ ಎಲ್ಲ ವ್ಯವಸ್ಥೆ ಮಾಡ್ಕೊಳಕತ್ಯಾರ. ಮತ್ತು ನೀನಾರ ಹೋಳ್ಗೆ ನೀಡಾಕತ್ತಿದಿ, ತುಪ್ಪ ಹೋಳ್ಗಿನ, ಅವರು ಸನ್ಯಾಸಿ ಆಗ್ಬೇಕಂತೆ ಮನೆ ಬಿಟ್ಟು ಬಂದಾರ. ಹೋಳ್ಗೆ ತುಪ್ಪದ ರುಚಿ ನಾಲಿಗೆ ಹತ್ತಿ ಬಿಡುತ್ತೋ ಅಂದ್ರೆ ನಾಳೆ ಓಡಿ ಹೊಕ್ಕೋ ಮಠ ಬಿಟ್ಟವು. ಅದಕ್ಕೆ ರಾಚಪ್ಪ ತೆಗೆದುಬಿಡ ಹೋಳ್ಗೆ ತೆಗೆದುಬಿಡ ಅಂತ ತಿಳ್ಕೊಂಡು ಜಲ್ಲಿ ಹೋಳ್ಗಿನ ಎತ್ತು ಆಕಳಿಗೆ ಹಾಕಿಸಿಬಿಟ್ರಂತ್ರಿ. ಗುಣ್ಣಾಕ್ ಕೊಡಲಿಲ್ಲ ಅವರಿಗೆ. ಅಂದ್ರೇನು? ನಿಷ್ಕರುಣಿ ಅಂತ ಅರ್ಥ ಅಲ್ಲ. ಸಾಧಕ ಜೀವನಕ್ಕೆ ಏನಾದರೂ ಮನಸ್ಸು ಚಂಚಲವಾದೀತು, ಮನಸ್ಸು ಹೊರಮುಖವಾಗಿ ಹರಿದೀತು, ವಿಷಯಗಳತ್ತ ಎರಗೀತು, ತೊರೆದು ಬಂದುದರಲ್ಲಿ ಮತ್ತೆರಗದು ತರಿಪುದೇ ಚಂದಮಾಮ. ಒಮ್ಮೆ ಬಿಟ್ಟು ಬಂದಾರ ಅಂದರೆ ಮತ್ತೆ ಅಲ್ಲಿ ಮರಳಿ ಮನಸ್ಸು ಹೋಗಬಾರದು. ಅವರ ಸಾಧಕ ರೊತ್ತಿ ಕೆಡಿಸಿಡ್ತೀನಿ ಅಂತ ತಿಳಿದು ಅವನ್ನೆಲ್ಲ ದನಕ್ಕೆ ಹಾಕಿಸಿಬಿಟ್ರಂತೆ. ಅವಾಗ ಮಲ್ಲಿಕಾರ್ಜುನಪ್ಪ ಅವರು, ಬ್ರಹ್ಮಾನಂದ ಅಪ್ಪ ಅವರು, ಯಪ್ಪ ಇನ್ನೊಂದು ಅರ್ಧ ತಾಸು ಲೇಟಾಗಿ ಬರಬಾರ್ದು ಅವು ಗ್ರಾಣಕ್ಕಂದ್ರಂತವ್ರು. ಈಗ ಬಂದುಬಿಟ್ರಿ, ಹೋಳ್ಗಿನ ಹೋತು, ಎಲ್ಲ ಹೋತು. ಅರ್ಥ ಇಷ್ಟೇನ, ಅವರಲ್ಲಿ ಕರುಣ, ಗುರುವಿನಲ್ಲಿ ಎಂಥ ಕರುಣ ಇರ್ತೈತಿ ಅಂದರೆ ಅವರ ದೃಷ್ಟಿಯೊಳಗೆ ಎಂಥ ಕರುಣ ಇರ್ತೈತಿ. ಈಗ ನಿಮ್ಮ ಮನೆ ಸುಂದರವಾದ ಮನೆ ಕಟ್ಸಿರಿ, ಆ ಮನೆಗೆ ದೃಷ್ಟಿ ಆಗಬಾರ್ದಂತ ಆ ಮನೆ ಬಾಗಲಾಗ ಏನು ಕಟ್ಟಿರ್ತೀರಿ ನೀವು ಕಟ್ಟಿರ್ತೀರಿ, ಏನೇನೋ ಕಟ್ಟಿರ್ತೀರಿ, ನೀವು ನೆನಪು ಮಾಡ್ಕೊಡ್ರಿ. ಅವನ್ನೆಲ್ಲ ಕಟ್ಟಿರ್ತೀರ. ಅದು ದೃಷ್ಟಿ ಆಯಿತು ಅಂದರೆ ಸುಂದರವಾದ ಕಲ್ಲು ಕ್ರ್ಯಾಕ್ ಆಗ್ತಾವಂತೇಳಿದು ಆ ಬಾಗಿಲಿಗೆ ಅಂಥ ಇಂಥವು ಕಟ್ಟಿರ್ತೀರಿ. ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯೊಳಗೆ ಕಲ್ಲು ಕ್ರ್ಯಾಕ್ ಬರುವುದು ಆ ಶಕ್ತಿ ಐತಿ ಅಂದರೆ ಸದ್ಗುರುನಾಥನ ದೃಷ್ಟಿಯೊಳಗೆ ಬದ್ಧನಾದವನನ್ನು ಮುಕ್ತನನ್ನಾಗಿ ಮಾಡುವ ಶಕ್ತಿ ಇಲ್ಲೇನ್ರಿ? ಎಂಥ ಅನುಪಮವಾಗಿರುವಂಥ ಅಪರೂಪದ ಶಕ್ತಿ ಗುರುವಿನಲ್ಲಿ ಇರುತ್ತೆ ಅಂತ. ಅದಕ್ಕೆ ಶಾಸ್ತ್ರದೊಳಗೆ ಕರೆದರು ಏನಂತ? ಮತ್ಸ್ಯ ಕಿಶೋರನ್ಯಾಯ, ಕೂರ್ಮ ಕಿಶೋರನ್ಯಾಯ, ಕುಕ್ಕುಟ ಕಿಶೋರನ್ಯಾಯ. ಸದ್ಗುರುನಾಥ ಹೆಂಗಿರ್ತಾನೋ ಅಂತಂದರೆ ಮತ್ಸ್ಯ ಕಿಶೋರ ನ್ಯಾಯದಂತೆ. ಮತ್ಸ್ಯ ಅಂದ್ರೆ ಮೀನ ನೀವು ನೋಡ್ರಿ, ಆ ನದಿಯೊಳಗೆ ಮೀನು ಓಡಾಡ್ತಿರ್ತಾವಲ್ಲ, ಅಲ್ಲಿ ಹೋಗಿ ನೋಡ್ರಿ, ಆ ಮೀನುಗಳು ಎಂದೂ ಕಣ್ಣು ಮುಚ್ಚೋದಿಲ್ಲ. ಮೀನುಗಳು ಅವು ತಮ್ಮ ಮರಿಗಳ ಹೊಟ್ಟೆ ಹಸಿವಿ ಆದರೆ ತಮ್ಮ ಮರಿಗಳನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಹಿಂಗೆ ಒಂದು ಸಲ ನೋಡಿಬಿಡ್ತಾವಂತ. ಒಂದು ಸಲ ನೋಡಿಬಿಟ್ರೆ ಆ ಮರಿಗಳ ಹೊಟ್ಟೆ ತುಂಬತೈತಿ ಅಂತ. ಎಷ್ಟು ಶಕ್ತಿ ಇರ್ಬೇಕ್ರಿ? ಮತ್ಸ್ಯ ಕಿಶೋರನ್ಯಾಯದಂತೆ. ಇನ್ನೊಂದು ಕೂರ್ಮ ಕಿಶೋರನ್ಯಾಯ ಅಂತ ಬರ್ತೈತಿ. ಕೂರ್ಮ ಅಂದ್ರೆ ಆಮಿ ತನ್ನ ಮಕ್ಕಳಿಗೆ ಎಂದೂ ಅದು ಗುಟ್ಟಕ್ಕೆ ಕೊಡೋದಿಲ್ಲ. ಅದು ಎಲ್ಲೋ ಒಂದು ದಂಡ್ಯಾಗಿರ್ತಾವೆ ಮರಿಗಳು. ಈ ದಂಡ್ಯಾಗ ಕೂರ್ಮಗಳು, ಆ ಕೂರ್ಮ ತಾಯಿ ಇರ್ತೈತಲ್ಲ, ಅದು ತನ್ನ ಮಕ್ಕಳ ಹೊಟ್ಟೆ ತುಂಬಲಿ ಅಂತ ತಿಳ್ಕೊಂಡು ಇಲ್ಲೇ ಸಂಕಲ್ಪ ಮಾಡ್ತೈತಿ ಅಂತ. ಸಂಕಲ್ಪ ಮಾಡಿದಾಗ ಆ ದಂಡಿಯಲ್ಲಿರ್ತಕ್ಕಂಥ ಕೂರ್ಮ ಮರಿಗಳ ಹೊಟ್ಟೆ ತುಂಬತೈತಿ ಅಂತ ನೋಡ್ರಿ. ಎಂಥ ಶಕ್ತಿ ಇರಬೇಕು!
ಸದ್ಗುರುನಾಥನ ಕರುಣೆ ಎಂಥದ್ದು, ಕುಕ್ಕುಟ ಕಿಶೋರನ್ಯಾಯ. ಕೋಳಿ ಗುಟಕ ಕೊಡ್ತೈತಿ, ತನ್ನ ಮರಿಗಳಿಗೆ ಗುಟಕ ಕೊಟ್ಟು ಹೊಟ್ಟಿ ತುಂಬಿಸ್ತೈತಿ. ಸದ್ಗುರುನಾಥ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ ಯಮಾಳ್ಪ ಆಚಾರ ಶರಣಾಗು. ಯಜುಗೊಂಡ್ರು ಒಂದು ಕಡೆ ಹೇಳ್ತಾರ, ಸದ್ಗುರುನಾಥನಲ್ಲಿ ಎಂಥ ಶಕ್ತಿ ಇರ್ತೈತಿ ಅಂದರೆ, ಬ್ರಹ್ಮಾನಂದ ಅಪ್ಪವರು, ಮಲ್ಲಿಕಾರ್ಜುನ ಸ್ವಾಮಿಗಳು, ಇನ್ನು ಕೆಲವರು ಅವರು ಸುತ್ತಲಿರ್ತಕ್ಕಂಥ ಸಾಧಕರು ಹುಬ್ಬಳ್ಳಿ 3000 ಮಠದಾಗ ಸಂಸ್ಕೃತ ಪರೀಕ್ಷೆ ಇಟ್ಟಿದ್ರಂತ್ರಿ. ಸಂಸ್ಕೃತ ಪರೀಕ್ಷೆ ಎಲ್ಲ ಒಟ್ಟುಗಳು ಸಾಧಕರು ಹೋಗಬೇಕಾಗಿತ್ತು ಪರೀಕ್ಷೆ ಬರೆಯಾಕಲ್ಲೇ. ಪರೀಕ್ಷೆ ಬರೆಯಾಕೆ ಹೋಗಬೇಕಾಗಿತ್ತು. ಆವಾಗ ಶಿವಾನಂದ ಅಪ್ಪವರು, ಏನಪ್ಪ ಇವತ್ತು ಹುಬ್ಬಳ್ಳಿಗೆ ಹೋಗ್ಬೇಕಲ್ಲ, 3000 ಮಠಕ್ಕೆ ಪರೀಕ್ಷೆ ಕೊಡಕ್ಕೆ ಹೋಗಬೇಕು. ಯಪ್ಪ ಹೌದ್ರಿ ಅಪ್ಪ ಹೋಗಬೇಕು ಅಂತೇಳಿ ಸ್ವಲ್ಪ ಮೆಲ್ಲ ಧ್ವನಿಯೊಳು ಮಾತಾಡಿದ್ರಂತೆ. ಅವ ಬ್ರಹ್ಮಾನಂದ ಅಪ್ಪವರು, ಯಪ್ಪ ಮತ್ತು ಪರೀಕ್ಷೆಗೇನೋ ಹೋಗ್ತೀವಿ, ಆ ಪರೀಕ್ಷೆಯೊಳಗೆ ಫೇಲ್ ಆದ್ರೆ ಹ್ಯಾಂಗೆ ಅಂದ್ರಂತ. ಏ ತಮ್ಮ, ಪರೀಕ್ಷೆಯೊಳಗೆ ಫೇಲ್ ಆದ್ರೆ ಹ್ಯಾಂಗೆ ಅಂತ ಕೇಳ್ತೀಯಲ್ಲ, ನೀವೆಲ್ಲ ಸರಿಯಾಗಿ ಪರೀಕ್ಷೆ ಬರೀಬೇಕು, ಬರೆದು ಪಾಸ್ ಆಗಬೇಕು. ಅದೇ ರೀ ಅಪ್ಪ, ಬರೆಯುವಾಗ ಗಡಬಡ ಆಕೈತಿ ನಮಗೆ. ಆ ಹೊತ್ತಿನಾಗ ಶಿವಾನಂದ ಶಿವಾನಂದ ಅಂತ ನೀವು ಸ್ಮರಣ ಮಾಡ್ರಿ ಅಂದ್ರಂತ ಶಿವಾನಂದ ಅಪ್ಪವರು. ಅವಾಗ ಅಪ್ಪನಾರಂದ್ರಂತ ಬ್ರಹ್ಮಾನಂದ ಅಪ್ಪರು, ಯಪ್ಪ ಆ ಪ್ರಶ್ನೆ ಪತ್ರಿಕೆ ಬಂದು ಮುಂದೆ ಕುಂತಿರ್ತೈತಿ, ಆ ಹೊತ್ತಿನಾಗ ಎದಕ್ಕೇನು ಬರೀಲಿ, ಆ ಪ್ರಶ್ನೆಗೆ ಯಾವ ಉತ್ತರ ಬರೀಲಿ ಅಂತ ಮನಸ್ಸು ಗಡಬಡ ಅಂತಿರ್ತೈತಿ. ಆ ಹೊತ್ತಿನಾಗ ನಿಮ್ಮ ನೆನಪು ನಮಗೆಲ್ಲಿ ಬರ್ಬೇಕ್ರಿ ಅಂದ್ರಂತ. ಅವಾಗ ಖರೆ ಐತಪ್ಪ ಅಂದು ಶಿವಾನಂದ ಅಪ್ಪ ಅವ್ರಂದ್ರಂತ, ಆತಪ್ಪ ಮಾಸ್ತರ ಒಂದು ಕೆಲಸ ಮಾಡು, ಇವ್ರನ್ನೆಲ್ಲ ಕರ್ಕೊಂಡು ಹೊಂಟಿಯಲ್ಲಿನ ಒಂದು ಕೆಲಸ ಮಾಡು. ಏನಂತ, ನಿಮ್ಮ ಪರೀಕ್ಷೆ ಎಷ್ಟು ಹೊತ್ತಿಗೆ? 9:00 ಹೌದಲ್ಲ? ಒಳ್ಳೆಯದು. ಅಲ್ಲಿ ಪರೀಕ್ಷೆಗೆ ಕುಂದಿರಿ, ನೀವು ಪರೀಕ್ಷೆಗೆ ಕುಂದಿರ್ರಿ. ಯಪ್ಪ ಇವು ಕೆಲವು ದಡ್ರ ಅದಾವು, ಇವ್ನು ತೊಗೊಂಡು ಏನು ಮಾಡಲಿ, ನಾನು ಕರ್ಕೊಂಡು ಹೋಗೋದು ಅಂದು. ಸುಮ್ಮನೆ ಕರ್ಕೊಂಡು ಹೋಗು ಅಂದ್ರಂತ. ದಡ್ರನ್ನ ಕರ್ಕೊಂಡು ಹೋಗಿ ಮತ್ತು ಅಲ್ಲಿ ಪಾಸ್ ಆಗ್ಲಿಕ್ಕೆ ಎಲ್ಲರಿಗೂ ಇನ್ಸಲ್ಟ್ ಆಗ್ತೈತೆಪ್ಪ, ಹೆಂಗಿದು, ಸುಮ್ಮನೆ ಕರ್ಕೊಂಡು ಹೋಗೋ ನೀನು. ಅವಾಗ ಅಪ್ಪವರು ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋಗಿ ಪರೀಕ್ಷೆಗೆ ಬರೆಯಾಕ್ತ ಇವ್ರು ಹೋಗೋ ಮುಂದೆ ಹೇಳಿದ್ರಂತ ಶಿವಾನಂದ ಅಪ್ಪವರು ಅಂದ್ರಂತ, ನೀವೆಲ್ಲ ಪಾಸ್ ಆಗ್ಬೇಕಂತೀರ? ಹ್ಞೂ ಯಪ್ಪ, ಅದಕ್ಕೆ ಹೊಂಟೇವು, ಮತ್ತು ಪಾಸ್ ಆಗಕ್ಕನ ನಾವು. ಒಳ್ಳೆಯದು, ಒಂದು ತಂಬಿಗೆ ನೀರು ತೊಗೊಂಡು ಬಾರೋ ಅಂದ್ರಂತ. ಬ್ರಹ್ಮಾನಂದ ಅಪ್ಪವರು ಒಂದು ತುಂಬಿದ ತಂಬಿ ಓದ ಅಪ್ಪನಾರ ಕೈಯಾಗ ಕೊಟ್ರಂತ. ಕೊಟ್ಟು ಅಷ್ಟು ನೀರು ಕುಡಿದ್ರಂತ ಶಿವಾನಂದ ಅಪ್ಪವರು. ಅಷ್ಟು ನೀರು ಕುಡಿದು ಅವ್ರಿಗೆ ಕೊಟ್ರಂತ. ಮೊದಲು ಬ್ರಹ್ಮಾನಂದ ಅಪ್ಪವ್ರಿಗೆ ಮಲ್ಲಿಕಾರ್ಜುನ ಸ್ವಾಮಿಗಳು, ಅವ್ರ ಮೂಲ ಹೆಸರು ಬೇರೆ ಇದ್ದು. ಅವ್ರಿಗೆಲ್ಲ ಎಲ್ಲರೂ ಕುಡ್ರಿ ಅಂದ್ರಂತ. ಅಪ್ಪವರು ಏನು ಅವರು ಅಭಿಮಂತ್ರಿಸಿ ಏನು ನೀರು ತೀರ್ಥ ಕೊಟ್ಟರೋ ಎಲ್ಲರೂ ಕುಡಿದ್ರಂತ. ಎಲ್ಲರೂ ಕುಡಿದ ಬಳಿಕ, ಹೋಗ್ರಿಪ್ಪ ಇನ್ನು ಪರೀಕ್ಷೆಗೆ ಹೋಗ್ರಿ, ಹೊತ್ತಾಗ್ತೈತಿ ಹೋಗ್ರಿ. ಯಪ್ಪ ಮತ್ತು ನಮ್ಮ ಪರೀಕ್ಷೆ ಪಾಸ್ ಆಕ್ಕವಿಲ್ರಿ ಅಂದ. ನಾನು ನೆನೆಸ್ರಿ ಅಂತಂದಿಲ್ಲ. ಅದೇ ರೀ, ನಿಮ್ಮ ನೆನೆಸೋ ಒಳಗೆ ನಮಗೆಲ್ಲಿ ಕಲ್ಪನಾ ಬರಬೇಕು, ನಮ್ಮ ಎದಿಗೆ ಡವ ಅಂತಿರ್ತೈತಿ. ಹಂಗಾರೆ ಹೋಗ್ರಿ, 9:00 ಹೋದಲ್ಲಿ ಪರೀಕ್ಷೆ? ಹೌದ್ರಿಪ್ಪ. ಹಾಂ, ನಮ್ಮ ಹುಡುಗರು ಪಾಸ್ ಆಗಲಿ ಅಂತ ನಾ ಇಲ್ಲೇ ಜಪ ಮಾಡ್ತೀನಿ. ಹಾಂ, ಅಷ್ಟು ಹೊತ್ತು ನಿಮ್ಮ ಪರೀಕ್ಷೆ ನಡೆದಿರ್ತೈತಿ ಅಲ್ಲೇ. ನಮ್ಮ ಹುಡುಗರು ಪಾಸ್ ಆಗಲಿ ಅಂತ ನಾ ಸಂಕಲ್ಪ ಮಾಡ್ತೇನಪ್ಪ, ಜಪ ಮಾಡ್ತೀನಿ, ಹೋಗ್ರಿ ಅಂತ ಕಳಿಸಿದ್ರಂತ. 20 ಹುಡುಗರು ಹೋದವಂತ್ರಿ 3000 ಮಠಕ್ಕೆ. ಅಲ್ಲಿ ಹೋಗಿ ಪರೀಕ್ಷೆ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಬಂದು ಮುಂದೆ ಕುಂತವು. ಅಪ್ಪಾರು ಅಂದಾರ, ನಮ್ಮ ಹುಡುಗರು ಪಾಸ್ ಆಗಲಿ, ಜಪ ಮಾಡ್ತಾರ, 9:00 ಆತು. ನಮ್ಮ ಅಪ್ಪಾರ ದೊಡ್ಡ ಸ್ಮರಣ ಮಾಡೋದು ಅವರ ಮಾಡ್ತಾರ, ಈ ಪ್ರಶ್ನೆ ಪತ್ರಿಕೆ ನಾವು ನೋಡೋಣ ಅಂತ ತಿಳ್ಕೊಂಡು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಎಲ್ಲರೂ ಬರೆದ್ರಂತ. ಬರೆದ ಬಳಿಕ ಅವು ಬರೆದು ಸಾಯಂಕಾಲ ಹೊಳ್ಳಿ ಗದಗ ಮಠಕ್ಕೆ ಬಂದ್ರಂತ. ಏನ್ರಪ್ಪ ಎಲ್ಲ ಬರೋವ್ರಿ ಬರೆದು ಬಂದರೆ? ಯಪ್ಪ ಎಲ್ಲ ಬರೋವ್ರಿ ಬರ್ದೇವಿ. ಇವ್ರು ಹಿಂದಿದ್ದಾರು, ನಮಗೇನೂ ತಿಳಿದಿಲ್ಲ ಬಿಡ್ರಿ ಅಪ್ಪ, ಸುಮ್ಮನೆ ಹಂಗೆ ಗೀಚಿ ಬಂದೇವಿ ಅಂದ್ರಂತವ್ರು. ಆವಾಗ ಶಿವಾನಂದ ಅಪ್ಪವ್ರು ಅಂದ್ರಂತ, ತಮ್ಮ ಚಿಂತೆ ಮಾಡಬೇಡ, ನೆನೆದು ಈಯುವೆ ನನ್ನ ಭಕ್ತರಿಗೆ. ನಾನು ನೆನಪು ಮಾಡಿಕೊಂಡು ನಿಮ್ಮ ಸಲುವಾಗಿ ಜಪ ಮಾಡೇನೋ ನೋಡೋ, ಸರ್ಟಿಫಿಕೇಟ್ ಏನು ಬರ್ತೈತಿ ಅಂದ್ರೆ 1 ವಾರದ ಫಸ್ಟ್ ಕ್ಲಾಸ್ ಅಂತಿತ್ತು. 20 ಹುಡುಗರದು ಬಂತಂತ್ರಿ. ನೆನೆದು ಈಯುವೆ ನನ್ನ ಭಕ್ತರಿಗೆ. ಕೂರ್ಮ ನೆನದು ತನ್ನ ಮರಿಗಳ ಹೊಟ್ಟೆ ಹೆಂಗೆ ತುಂಬತಲ್ಲ, ಶಿವಾನಂದಪ್ಪವರು
ತಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಸಾಧಕರನ್ನ ನೆನೆಸಿಕೊಂಡು ಇಲ್ಲಿ ಜಪ ಮಾಡಿದರೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆ ಆದರು. ಇದು ಬರೀ ಒಂದು ಉದಾಹರಣೆಯಲ್ಲ, ಅತ್ಯಂತ ಸಾಧನೆ ಮಾಡಿದ್ದಾರೆ ಶಿವಾನಂದಪ್ಪವರು ಅಂತಂದರೆ ಸಮಸ್ತರನ್ನು ಅವತ್ತಿನ ದಿನಮಾನದೊಳಗೆ ಕೆಳಗಿನ ಜಾತಿಯವರಿಗೆ ಆಸ್ಪದವಿಲ್ಲ, ಕೆಳಗಿನ ಜಾತಿಯವರಿಗೆ ದೀಕ್ಷಾ ಸಂಸ್ಕಾರ ಕೊಡಬಾರದು. ಎಂಥೆಂಥ ಕಟ್ಟುನಿಟ್ಟುಗಳು ಹಿಂದಿದ್ದು ರೀ, ನಿಮಗೆಲ್ಲ ಓದಿದ್ದು, ನಿಮಗೆಲ್ಲ ಹಿಂದೆ ಗೊತ್ತೈತಿ. ಯಾಕಂದರೆ ಯಾರಾದರೂ ಶೂದ್ರರು ಊರೊಳಗೆ ಬರುವ ಹಾಗಿದ್ರೆ ಅವರು ಊರೊಳಗೆ ಉತ್ತಮರ ಜಾತಿಯವರ ಮನೆ ಮುಂದೆ ಹಾಯ್ಬೇಕಾದ್ರೆ ಉಗಳಿದ್ರೆ ದೋಷ ಬರ್ತೈತೆ ಅಂತ ತಿಳ್ಕೊಂಡು ಬಾಯಿಗೆ ಒಂದು ಪಾತ್ರೆ ಕಟ್ಕೊಂಬರ್ತಿದ್ರು ಅವರು, ಸತ್ತ ಹೆಣ ಹೊತ್ಕೊಂಡು ಹೋಗಾಕ, ಸತ್ತ ದನಗಣ ಹೊತ್ಕೊಂಡು ಹೋಗಾಕ. ಮತ್ತು ಅವ್ರ ಹೆಜ್ಜೆ ಇವ್ರ ಬಾಗಲಾಗ ಮೂಡಬಾರ್ದು ಅಂತ ತಿಳ್ಕೊಂಡು ಬೆನ್ನಿಗೆ ಪರ್ಕಿ ಕಟ್ಕೊಂಬರ್ತಿದ್ರು. ಅಂದರೆ ಆ ಹೆಜ್ಜೆಗಳು ಅಲ್ಲಿ ಮೂಡಿದರೆ ಅಲ್ಲಿ ದೋಷ ಬರುತ್ತೆ ಅಂತ ತಿಳ್ಕೊಂಡು ಬರೇ ಆ ಶಬ್ದ ಉತ್ತಮ ಜಾತಿಯವರ ಮನೆಯೊಳಗೆ ನಡೆದಿರ್ತಕ್ಕಂಥ ಯಜ್ಞ ಯಾಗ ಹೋಮ ಹವನಾದಿ ಮಂತ್ರಗಳನ್ನ ಕೇಳಿದರೆ ಕಿವಿಯಲ್ಲಿ ಕಾಯ್ದ ಸೀಸವನ್ನು ಹಾಕಬೇಕು ನಿರ್ಧಾರಗಳಿದ್ದು ಬಹಳ ಅವತ್ತಿನ ದಿನಮಾನದೊಳಗೆ. ಅಂದಾಗ ಅದು ಕ್ರಮೇಣ ಸ್ವಲ್ಪ ಆಧುನಿಕ ಶಿಕ್ಷಣದಿಂದ ಅದು ಕಡಿಮೆ ಆಕ್ಕೋಂತ ಬಂತು. ಆದರೆ ಶಿವಾನಂದ ಅಪ್ಪವರು ಉತ್ತಮ ಜಾತಿಯವರಿಗೆ ಅಷ್ಟ ಸಂಬಂಧ ಅಲ್ಲಪ್ಪ, ಇದು ಮನುಷ್ಯ ಮಾತ್ರ ಇದು ಸಂಬಂಧಪಟ್ಟಿರ್ತಕ್ಕಂಥ ಅಂತಂದು ತಿಳಿದು ನಿಮ್ಮನ್ನ ವರ್ಗದವರಿಗೂ ಕೂಡ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಮೇಲೆ ಎತ್ತಿದರು. ಅದಕ್ಕೆ ರೋಣದೊಳಗೆ ಯಾರು ಸದಾಶಿವಾನಂದ ಶಾಸ್ತ್ರಿಗಳಂತ ತಿಳ್ಕೊಂಡು ಇಸ್ಲಾಂ ಧರ್ಮದವರು, ಅವರಿಗೆ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಆ ಮಠಕ್ಕೆ, ರೋಣದ ಮಠಕ್ಕೆ ಪೀಠಾಧಿಕಾರಿಯನ್ನಾಗಿ ಮಾಡಿದರು. ಆಮೇಲೆ ಎಷ್ಟೋ ಯಾವ ವಾಲ್ಮೀಕಿ ಸಮಾಜದವರು, ಲಮಾಣಿ ಸಮಾಜದವರು, ಇನ್ನು ಅದಕ್ಕಿಂತ ಕೆಳಗಿರುವಂಥ ಸಮಾಜದವರಿಗೆ ಸಂಸ್ಕಾರವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಮೇಲೆ ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥವರು ಜಗದ್ಗುರು ಶಿವಾನಂದಪ್ಪವರು. ಬಿದ್ದವರನ್ನು ಎತ್ತಿ ಹಿಡಿದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಜಗದ್ಗುರು ಶಿವಾನಂದಪ್ಪವರು ಅವರು ಅಂದಿನ ದಿನಮಾನದಲ್ಲಿ ಆ ಮುಕ್ತೇಶ್ವರ ಪೀಠವನ್ನು ಸ್ಥಾಪನೆ ಮಾಡದೆ ಹೋಗಿದ್ರೆ ಬ್ರಹ್ಮಾನಂದ ಶಿವಿಯವರು ಎಲ್ಲಿ ಬರ್ತಿದ್ರು, ಸಿದ್ದೇಶ್ವರ ಶ್ರೀಗಳು ಎಲ್ಲಿ ಬರ್ತಿದ್ರು, ಗುರುಸಿದ್ದೇಶ್ವರ ಅಪ್ಪನವರು ಎಲ್ಲಿ ಬರ್ತಿದ್ರು, ಇದೆಲ್ಲ ಮಠ ಎಲ್ಲಿ ನಿರ್ಮಾಣ ಆಗ್ತಿತ್ತು. ಈ ಮಠ ನಿರ್ಮಾಣ ಆಗೋದಾಗಲಿ, ಭಕ್ತರ ಸಂಘಟನೆಯಾಗಲಿ, ಇಷ್ಟೆಲ್ಲ ವಿಜೃಂಭಣೆಯಾಗಲಿ, ಈ ಪರಂಪರೆ ಬೆಳೆದು ಬರಬೇಕಾದ್ರೆ ಶಿವಾನಂದ ಗುರುಗಳೇ ಮೂಲ ಕಾರಣ. ಇದಕ್ಕೆ ಅವರೇ ಮುಖ್ಯವಾಗಿರ್ತಕ್ಕಂಥವರು. ಅದಕ್ಕೆ ಶಿವಾನಂದ ಗುರುಗಳ ಪೀಠದ ಪರಂಪರೆಯಲ್ಲಿ ಮಲ್ಲಿಕಾರ್ಜುನ ಅಪ್ಪವರು ಬೆಳಗಿದರು. ಮಲ್ಲಿಕಾರ್ಜುನ ಅಪ್ಪವರ ಕರಕಮಲ ಸಂಜಾತರಾಗಿ ಸಿದ್ದೇಶ್ವರ ಶ್ರೀಗಳವರು ಬೆಳಗಿದರು. ಅವರ ಕರಕಮಲ ಸಂಜಾತರಾಗಿ ಇವತ್ತು ನಾನು ನಿನ್ನೆ ಹೋಗಿದ್ದೆ, ಯಾವುದು ಬಾಲಗಾಂವ್ಕ, ಅಲ್ಲಿ ಸಿದ್ದೇಶ್ವರ ಅಪ್ಪ ನುಡಿನಮನ ಸಲ್ಸಕ್ಕೆ ಹೋಗಿದ್ವಿ. ಅಲ್ಲಿ ಎಂಥ 200 ಎಕರೆದೊಳಗೆ ಒಂದು ಮಠ ಕಟ್ಟಿದ್ದಾರೆ. ನೋಡ್ಬೇಕದನ್ನು. ಅದೆಲ್ಲ ಅಷ್ಟು ಬೆಳಿಬೇಕಾದ್ರೆ ಸಿದ್ದೇಶ್ವರ ಅಪ್ಪವರು ಅಲ್ಲೆಲ್ಲ ಭಕ್ತರ ಸಂಘಟನೆ ಮಾಡಿ ಸಾಧಕ ಜೀವನಕ್ಕೆ ಉತ್ತಮವಾಗಿರುವಂಥ ವಾಸಸ್ಥಾನ ಆಗಬೇಕಂತ ತಿಳ್ಕೊಂಡು ಅಲ್ಲೆಲ್ಲನೂ ಕೂಡ ಸಾಧಕರಿಗೆ ರೂಮ್ ಕಟ್ಟಿಸಿದ್ದಾರೆ, ಆಶ್ರಮ ನಿರ್ಮಾಣ ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಶಿವಾನಂದಪ್ಪ ಅವರು. ಶಾಖಾ ಮಠಗಳು 207 ಮಠಗಳದಾವ. 207 ಮಠಗಳು ಇವತ್ತು ಶ್ರದ್ಧಾನಂದ ಶ್ರೀಗಳವರು ಶಿವಾನಂದಪ್ಪನ ಸೂತ್ರದವರು. ಅವರು ಇಲ್ಲಿ ಬ್ರಹ್ಮಾನಂದ ಅಪ್ಪವರು ಶಿವಾನಂದಪ್ಪನ ಸೂತ್ರದವರು. ಅಲ್ಲಿ ವಿಜಾಪುರದ ಮಲ್ಲಿಕಾರ್ಜುನ ಶಿವಯೋಗಿಗಳು ಶಿವಾನಂದಪ್ಪನ ಸೂತ್ರದವರು. ಶಿವಾನಂದಪ್ಪನ ಪರಂಪರೆ ಬಹಳ ದೊಡ್ಡದಾಗಿರುವಂಥ ಪರಂಪರೆ, ಜಾತ್ಯತೀತವಾಗಿರುವಂಥ ಪರಂಪರೆ. ನೊಂದು ಬೆಂದು ಬಸವಳಿದು ಬೆಂಡಾಗಿರ್ತಕ್ಕಂಥವರಿಗೆ ಸಾಯ ಹಸ್ತವನ್ನು ಕೊಟ್ಟು ಮೇಲೆಬ್ಬಿಸತಕ್ಕಂಥ ಸಂಪ್ರದಾಯ ಜಗದ್ಗುರು ಶಿವಾನಂದಪ್ಪರದು. ಅಂದೊಮ್ಮೆ ನಾನು 13 ವರ್ಷದವಳು ಇರುವಾಗ ಕಣ್ಣೀರು ಹಾಕಿ ಶಿವಾನಂದಪ್ಪನ ಮಠಕ್ಕೆ ಬಂದಾಗ ನನಗೆ ಆಶ್ರಯ ಕೊಟ್ಟು ಬೆಳೆಸಿ ನನ್ನನ್ನು ಭಕ್ತರ ಮನೆಯೊಳಗೆ ಸುಂಡಿ ವೆಂಕಟರೆಡ್ಡಪ್ಪ ಎಂಕಂತಾಯಿರ ಮನೆಯೊಳಗೆ ನನ್ನನ್ನು ಬೆಳೆಸಿದ ಒಂದು ಕೀರ್ತಿ ಶಿವಾನಂದರ ಒಂದು ಸಂಪ್ರದಾಯಕ್ಕೆ ಸಲ್ತೈತಿ. ಯಾಕಂದರೆ ಹೆಣ್ಣು ಮಗಳು ಮನೆ ಬಿಟ್ಟು ಹೊರಗೆ ಹೋದರೆ ದೊಡ್ಡ ಅಪರಾಧ ಮಾಡಿದ ಹಾಗೆ ಅನ್ನುವಂಥ ಕಾಲ ಅನ್ನೋದಲ್ಲ. ಈಗ ಗಣಮಕ್ಕಳು ಅಂತಿರ್ತಾರಲ್ಲ, ಹೆಣ್ಮಕ್ಳು ಬುದ್ಧಿ ಮಣಕಾಲ್ ಕೆಳಗೆ ಬಿಡ್ರಿ ಅಂದಿರಿಲ್ಲ ಒಮ್ಮೆರ ನೀವು? ನಿಮ್ಮ ಮನ್ಯಾಗಾರ ಅಂದಿರ ಹೆಣ್ಮಕ್ಳಿಗೆ? ನಿಮ್ಗೆ ಅಂದಾರಿಲ್ರಿ? ಹಾಂ ಅಂದಾರ.
ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗೆ. ಮೊಣಕಾಲ ಕೆಳಗೆ ಅನ್ಕೋರಿ, ಮತ್ತು ನಿಮ್ಮ ಬುದ್ಧಿ ಎದ್ರ ಕೆಳಗೈತಿ ಹೇಳ್ರಿ? ಇಷ್ಟು ಸರಳ ಮಾತಾಡಿಬಿಡ್ತಾರ. ಹೆಣ್ಮಕ್ಳು ಅಂದ್ರೆ ಹಂಗಪ್ಪ, ಅದು ಹೆಣ್ಣು 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 ಕೀಳ ಕೀಳ ಕೀಳ. ಇವತ್ತಿಗೂ ಮನೆಯೊಳಗೆ ಒಂದು ಗಂಡು ಹುಟ್ಟಿದ್ರೆ ಅದಕ್ಕೆ ಪೇಡೆ ಹಂಚ್ತಾರೆ, ಹೆಣ್ಣು ಹುಟ್ಟಿದ್ರೆ ಜಿಲೇಬಿ ಹಂಚ್ತಾರೆ. ಅದು ಕೊಳ್ಳಿಗೆ ಉರುಳಾತಂತ ಹೆಣ್ಣು. ಇಷ್ಟು ಹೆಣ್ಣನ್ನು ನಿಮ್ಮ ಮನ್ಯಾಗ ಒಂದು ಎಮ್ಮೆ ಹೆಣ್ಗಾರ ಹಾಕೈತಿ, ಹಕ್ಕಿಯೊಳಗೆ ಪಡಸಾಲ್ಯಾಗ ಒಂದು ಹೆಣ್ಣು ಹುಟ್ಟೈತಿ. ಅವ ನೀವೇನಂತೀರಿ? ಅಯ್ಯ, ಎದಕ್ಕೆ? ಹೆಣ್ಣು ಹುಟ್ಟಿದ್ರೆ ಅಯ್ಯ, ಗಂಡು ಹುಟ್ಟಿದ್ರೆ ಭಲೆ. ಅವ ಇವ್ರು ನೋಡ್ತಾನಂತ, ಮುಂದೆ ಒಂದು ಕೈ ನೋಡ್ತಾನ ಅಂತ ಅರ್ಥ ಅದು. ಮಗ ಮನೆಗೆ ದೀಪ ಆಗಬೇಕ ಹೊರತು ಉರಿ ಆಗಬಾರದು. ಇವು ಉರಿ ಆಗೋ ಭಾಳ ಅದಾವ ಈಗ. ಹೆಚ್ಚು ಗಂಡು ಮಗ ಉಂಡ್ರೆ ಏನೂ ತೊಂದರೆ ಇಲ್ಲ ಅಂತ, ಹೆಣ್ಣು ಮಗಳು ಉಂಡ್ರೆ ಮನೆ ಹಾಳಾಕೈತೆ ಅಂತ. ಇವು ಕೆಲವೊಂದು ಇನ್ನೂ ಅದಾವ, ಜಿಡ್ಡುಗಳು ಇನ್ನೂ ಅದಾವ ಇವು. ಆದರೆ ತಿಳ್ಕೊಂಡಿರಿ, ಯಾವ ಭಗವಂತನ ದೃಷ್ಟಿಯೊಳಗೆ ಹೆಣ್ಣು ಗಂಡು ಅನ್ನುವ ಭೇದ ಭಾವ ಇಲ್ಲ. ಇವನ್ನೆಲ್ಲ ನಾವು ಮಾಡಿಕೊಂಡದ ಇವು. ಹೀಗಾಗಿ ಒಂದು ಹೆಣ್ಣು ಹುಡ್ತು ಅಂದ್ರೆ ಅದಕ್ಕೆಲ್ಲ ಬಿಡ ನೀನ ಹೆಣ್ಣು, ಗಂಡು ಬಲೆ. ಕ್ವಾಣ ಇಳ್ದೈತಿ ಮನ್ಯಾಗ ಎಮ್ಮಿ ಕ್ವಾಣನ್ನ, ಆ ಕ್ವಾಣ ಹುಟ್ಟೈತಲ್ಲ ಅದಕ್ಕೆ ನೀವು ಅಯ್ಯ ಅಂತೀರಿ. ಹೆಣ್ಣಗಾರ ಆದ್ರೆ ಬಲೆ ಅಂತೀರಿ. ಹೆಣ್ಣಗಾರ ಹುಟ್ಟಿದ್ರೆ ಬಲೆ ಅಂತೀರಿ, ಕ್ವಾಣ ಹುಟ್ಟಿದ್ರೆ ಅಯ್ಯ ಅಂತೀರಿ. ಆದ್ರೆ ಮನ್ಯಾಗ ಹೆಣ್ಣು ಹುಟ್ಟಿದ್ರೆ ಅಯ್ಯ ಅಂತೀರಿ. ಅದೇ ಒಂದು ಹಕ್ಕಿಯೊಳಗೆ ಹೆಣ್ಣಗಾರ ಹುಟ್ಟಿದ್ರೆ ಚಲೋ ಆತು. ಈ ಮಟ್ಟದಲ್ಲಿ ನಮ್ಮ ಸಮಾಜ ಬಂದೈತಿ. ಅದನ್ನೆಲ್ಲ ನಿರಾಕರಣೆಯನ್ನು ಮಾಡಿ ಹೆಣ್ಣು ಮಗಳಿಗೂ ಸಮಾನ ಅವಕಾಶವನ್ನು ಧರ್ಮಕ್ಷೇತ್ರದಲ್ಲಿ ಕೊಡಬೇಕಂತ ತಿಳ್ಕೊಂಡು ಮಲ್ಲಿಕಾರ್ಜುನ ಅಪ್ಪವರು 1974 ನಾನು ಮನೆ ಬಿಟ್ಟು ಅಲ್ಲಿಗೆ ಹೋದಾಗ ನನಗೆ 15-14 ವರ್ಷ ಇರಬೇಕು. ಅಪ್ಪವ್ರಂದ್ರು, ತಂಗಿ ನೀನು ಸಣ್ಣ ವಯಸ್ಸೈತಿ, ಇಲ್ಲಿಗೆ ಯಾಕೆ ಬಂದು? ಗಂಡು ಹುಡುಗರು ಸುತ್ತೂಲೆ ಅದಾವು, ಒಟ್ಟುಗಳದಾವು, ಅಪವಾದ ಬರ್ತೈತಿ. ಅವತ್ತಿನ ದಿನಮಾನದಲ್ಲಿ ಅಷ್ಟು ಕಪಿಮುಷ್ಟಿಯೊಳಗಿತ್ರಿ. ಅಷ್ಟೆಲ್ಲ ನಾನು ಬಹಳ ಮನಸ್ಸಿಗೆ ನೊಂದುಕೊಂಡೆ. ಅಪ್ಪವ್ರಂದ್ರೆ ಭಾಳ ಇಲ್ಲಿ ಯಾಕೆ ಬಂದಿ ನೀನು ಅಂತ. ಅಪ್ಪವ್ರ ನಮ್ಮ ಮನೆಯೊಳಗೆ ಮ್ಯಾರೇಜ್ ಮಾಡ್ತೇವೆ ಅಂತ ಓಡಾಡಕತ್ತಾರ, ನಾನು ತಪ್ಪಿಸ್ಕೊಂಡು ಬಂದೀನಿ ರೀ ಅಪ್ಪ, ನನಗೆ ಆಶ್ರಯ ಕೊಡಬೇಕು, ಅಧ್ಯಾತ್ಮಕ್ಕೆ ನನಗೆ ಆಶ್ರಯ ಕೊಡ್ರಿ ಅಂದಾಗ ಅಪ್ಪವರು ಭಾಳ ನಿನಗೆ ಆಶ್ರಯ ಕೊಟ್ಟರೆ ಅಪವಾದ ಬರ್ತೈತಿ, ಹೆಣ್ಣು ಹುಡುಗಿ ನೀನು. ಅಪ್ಪವ್ರು ಮತ್ತು ಹೆಣ್ಣಿಗೆ ಅಧ್ಯಾತ್ಮ ಸಾಧಿಸಕ್ಕೆ ಬರೋದಿಲ್ಲನ್ರಿ. ಈ ಪ್ರಶ್ನೆಗೆ ಉತ್ತರ ಆಮೇಲೆ ಕೊಡ್ತೀನಿ, ಕೆಲವೊಂದು ದಿನ ಅಂದ್ರೆ ಅವರು ಕೆಲವೊಂದು ದಿನ ಗುರುಬಾಯಿ ಗೌಡ್ತಿ ಅಂತ ತಿಳ್ಕೊಂಡು ಹುಣಸಾಳದ ಇವರು ನೋಡ್ರಿ ಅವರು ಅಮ್ಮವ್ರು. ಆ ಗುರುಬಾಯಿ ಗೌಡ್ತಿ ಅವ್ರ ಮನೆಯೊಳಗೆ ನನಗೆ 6 ತಿಂಗಳು ಆಶ್ರಯ ಕೊಟ್ಟರು. ಪ್ರತಿ 1 ತಾಸು ನನಗೆ ಅಧ್ಯಾತ್ಮ ಹೇಳ್ತಿದ್ರು ಅಪ್ಪವರು, ಇಲ್ಲಿ ಕರಡಿಯರ ಬಂಗ್ಲೆದಾಗಿದ್ದಾಗ. ಎಷ್ಟು ದಿನ ಹಿಂಗೆ ಇರಬೇಕಪ್ಪ ಒಬ್ರು ಮನೆಯೊಳಗೆ ಅಂದಾಗ ಮಲ್ಲಿಕಾರ್ಜುನಪ್ಪವರು ನನ್ನ ಗದಗಿಗೆ ಕರ್ಕೊಂಡು ಹೋದರು. ಗದಗದಲ್ಲಿ ಆ ಮಠ ಸ್ವಲ್ಪ ನ್ಯಾಯದೊಳಗಿತ್ತು. ಅಲ್ಲಿ ಯಾರೋ ಸ್ವಾಮೀಜಿಯವರು ಇಲ್ಲ, ಆಗಲೇ ಸದಾಶಿವನಪ್ಪವ್ರ ದೇಹ ಬಿಟ್ಟಿದ್ದರು. ಮಲ್ಲಿಕಾರ್ಜುನಪ್ಪವರು ಅಲ್ಲೆಲ್ಲ ಭಕ್ತ ಮಂಡಳಿ ಕರೆಸಿದರು, ಕಮಿಟಿಯವ್ರನ್ನ ಕರೆಸಿ ಪರಿಚಯ ಮಾಡಿಕೊಟ್ಟು ಒಂದು ಯೋಗ್ಯ ವ್ಯವಸ್ಥೆಯನ್ನು ಅಸುಂಡಿ ಗ್ರಾಮದೊಳಗೆ ವೆಂಕರೆಡ್ಡಪ್ಪ ವೆಂಕಮ್ಮವರು ದೊಡ್ಡ ಮನೆತನ, ಅಷ್ಟೇ ಶಿವಾನಂದಪ್ಪನ ಪರಮಭಕ್ತರವರು. ಅವರಿಗೆಲ್ಲ ನನ್ನ ಜವಾಬ್ದಾರಿ ವಹಿಸಿಕೊಟ್ರು ಮಲ್ಲಿಕಾರ್ಜುನಪ್ಪವರು. ದೈವದ ಸಮಕ್ಷಮ ಒಪ್ಪಿಸಿಕೊಟ್ರು. ಯೋಗ್ಯ ಗುರುವಿನ ಹುಡುಕಬೇಕು, ಯೋಗ್ಯ ಅಧ್ಯಯನ ನಡಿಬೇಕು, ಯೋಗ್ಯ ಗುರುವಿನಿಂದಲೇ ಸಂಸ್ಕಾರ. ಅವರೇ ಮಾರ್ಗದರ್ಶಕರು, ಅವರೇ ಸಂಸ್ಕಾರವನ್ನು ನೀಡಿದರು. ನನಗೆ ಸಹಕಾರವನ್ನು ಬಹಳ ಅಂದರೆ 20 ವರ್ಷ ನಾನು ಅಸುಂಡಿಯಲ್ಲಿದ್ದೆ. ನನಗಿಷ್ಟು ಸಹಕಾರ ಮಾಡಿದರು. ಭೀಮಸೇನ್ ಜೋಶಿ ಅಂತ ಸಂಗೀತ ಕೇಳಿರಿ, ಅವ್ರ ತಂದೆ ಗುರಾಚಾರ್ಯ ಜೋಶಿಯವರು ನನ್ನ ವಿದ್ಯಾಗುರುಗಳು. ನನಗೆ ಅವತ್ತು ಸಂಸ್ಕೃತ ವಿದ್ಯೆ ಸಿಕ್ಕಿದ್ದೇ ಒಂದು ದೊಡ್ಡ ಭಾಗ್ಯ ನಂದು. ಯಾಕಂದರೆ ಅವತ್ತು ಹೆಣ್ಣು ಮಕ್ಕಳಿಗೆ ಸಂಸ್ಕೃತ ಹೇಳುವ ಹಾಗಿರಲಿಲ್ಲ. ಹೆಣ್ಣು ಮಂತ್ರವನ್ನು ಜಪಿಸಿದರೆ ನಾಲಿಗೆಯನ್ನು ಕೊಯ್ಯಬೇಕು, ಹೆಣ್ಣು ಮಂತ್ರವನ್ನು ಕಂಠಪಾಠ ಮಾಡಿದರೆ ಶಿರಚ್ಛೇದನ ಮಾಡಬೇಕು ಅನ್ನುವ ಕೆಲವೊಂದು ಮನುಸ್ಮೃತಿಗಳಲ್ಲಿ ಬರೆಯಲ್ಪಟ್ಟಿದ್ದಾನೆ. ಅಂಥ ಒಬ್ಬ ಬ್ರಾಹ್ಮಣೋತ್ತಮರು ನನಗೆ ಆಶ್ರಯ ಮೊದಲು ಕಲಿಸ್ಲಾಕ ಅವಕಾಶ ಕೊಡಲಿಲ್ಲ. ಕೊನೆಗೆ ವೆಂಕರೆಡ್ಡಪ್ಪನವರು ಅವ್ರ ಊರು ದೈವ ಹೋಗಿ ಕಾಲು ಹಿಡ್ಕೊಂಡು, ಎಷ್ಟು ಬೇಡ್ತೀರಿ ಪಗಾರ ಬೇಡ್ರಿ, ಕೊಡ್ತೇವೆ, ಆದರೆ ನಮ್ಮ ಮಗಳಿಗೆ ದೂರ ಕಳಿಸೋದು ಬೇಡ, ಯಾಕೆಂದರೆ ಚಾರಿತ್ರಿಕ ಧಕ್ಕೆ ಬರುವಂಥ ವಾತಾವರಣ ನಿರ್ಮಾಣ ಆಗುವುದು, ಅದಕ್ಕೆ ಬೇಡ, ನಮ್ಮ ಕಣ್ಣಿದ್ರಿಯೇ ಆಗಬೇಕಂತ ತಿಳ್ಕೊಂಡು ಹೇಳಿ ಅಲ್ಲಿ ನನಗೆ 10 ವರ್ಷ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೆಲ್ಲ ಅಧ್ಯಯನವನ್ನು ಗುರುಗಳು ನನಗೆ ಕೊಟ್ಟರು. ಜಿ ಬಿ ಜೋಶಿಯವರು
ಅವ್ರನ್ನ ಇವತ್ತು ನಾನು ಸ್ಮರಿಸ್ತಾ ಇದ್ದೇನೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಇಷ್ಟೆಲ್ಲ ನನಗೆ ಆ ಅಧ್ಯಯನಕ್ಕೆ, ಆ ಆಧ್ಯಾತ್ಮ ಜೀವನಕ್ಕೆ ಸಹಕಾರವನ್ನು, ಸಹಾಯವನ್ನು, ಒಂದು ರಕ್ಷಾ ಕವಚವನ್ನು ಒದಗಿಸಿಕೊಟ್ಟದ್ದು ಜಗದ್ಗುರು ಶಿವಾನಂದಪ್ಪನ ಸಂಪ್ರದಾಯ. ಇಲ್ಲದೇ ಇದ್ದರೆ ನಾ ಯಾರು ಮರೆ ಹೋಗಬೇಕಾಗಿತ್ತು? ಎಲ್ಲಿ ಹೋಗಿ ಕೇಳಿದರೂ ಯಾರೂ ಆಶ್ರಯ ಕೊಡಲಿಲ್ಲ. ಆ ಪ್ರಸಂಗದಲ್ಲಿ ಮಲ್ಲಿಕಾರ್ಜುನಪ್ಪವರು ಧೈರ್ಯವಾಗಿ ನಿಂತು ಆಶ್ರಯ ಕೊಡಿಸಿ ಆ ಶಿವಾನಂದ ಮಠದ ಪರಂಪರೆಯೊಳಗೆ ಆ ಹೆಣ್ಣು ಮಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾರಲ್ಲ, ಸಮಾನ ಅವಕಾಶವನ್ನು ಕೊಟ್ಟರು. ಈ ಒಂದು ಶ್ರೇಯಸ್ಸು ಶಿವಾನಂದ ಸಂಪ್ರದಾಯಕ್ಕೆ ಸಲ್ತೈತಿ. ಅವರ ಸಂಪ್ರದಾಯ ಭಾಳ ದೊಡ್ಡದೈತ್ರಿ. ಭಾಳ ಹಳ್ಳಿಗೊಂದು ಮಠ ಅದಾವು, ಹಳ್ಳಿಗೆ ಭಕ್ತರದಾರ. ಎಲ್ಲಿ 207 ಮಠ ಅಂದ್ರೆ ಸಾಮಾನ್ಯನ್ರಿ. ಆದರೆ ಅಷ್ಟೇ, ಅದನ್ನು ನಡೆಸಿಕೊಂಡು ಹೋಗುವಂಥ ಸಾಧಕರ ಕೊರತೆಯಿಂದಾಗಿ ಸ್ವಲ್ಪ ಅಸ್ತವ್ಯಸ್ತಗಳಾಗಿದ್ದಾವೆ ಅಷ್ಟೇ. ಇವತ್ತು ನೋಡ್ತೀವಿ, ಏನೋ ನಿಮ್ಮ ಭಾಗ್ಯಪ್ಪ, ದೊಡ್ಡ ಭಾಗ್ಯ. ಏನು ಭಾಗ್ಯ ಅಂದರೆ, ಇವತ್ತು ಇಲ್ಲಿ ಅಪ್ಪವ್ರು ಅದಾರಲ್ಲ, ಈ ಅಪ್ಪವ್ರಿಗೆ ಏನು ಗುರುಸಿದ್ದೇಶ್ವರ ಅಪ್ಪನವರು ನಿಮ್ಮ ಸಿಕ್ಕಿದ್ದು ಯಾವ ಜನ್ಮದ ಪುಣ್ಯನೋ ಇದು. ನಿಮ್ಮ ಇಡೀ ರಬಕವಿ ಪುಣ್ಯ ಇದು, ಒಬ್ಬರದಲ್ಲ ನಾ ಹೇಳೋದು. ಇವತ್ತು ಸಾಧಕರ ಕೊರತೆ ಭಾಳ ಐತ್ರಿ. ಅದಕ್ಕೆ ಹೇಡಿಂಗೆ ಹಿರಿತನ ಕೊಡಬಾರ್ದಂತ, ಮೂಢನಾದವಾಗ ಗುರುತನ ಕೊಡಬಾರ್ದಂತ, ನಾಡ ನೀಚಂಗೆ ದೊರೆತನ ಕೊಡಬಾರ್ದಂತ. ಇವು 3 ಜಗತ್ತನ್ನು ಹಾಳು ಮಾಡು ಸರ್ವಜ್ಞ ಅಂತ ಹೇಳ್ತಾನೆ ಸರ್ವಜ್ಞ ಕವಿ. ಹಂಗೆ ಹೇಡಿಂಗೆ ಹಿರಿತನ, ಹೇಡಿ ಮನುಷ್ಯಾಗ ಮನೆ ಹಿರಿತನ ಕೊಟ್ಬಿಟ್ರೆ ಅದು ಒಂದು ವರ್ಷಾರು ತಿಂಗಳದೊಳಗೆ ಎಲ್ಲ ಸಮ ಮಾಡಿಬಿಡ್ತಾನವ. ಹೇಡಿಗೆ ಮನ್ಯಾಗ ಹಿರಿತನ ಕೊಡಬಾರ್ದಂತ, ಮೂಢನಾದವನಿಗೆ ಪಟ್ಟ ಕಟ್ಟಬಾರ್ದಂತ. ಅದಕ್ಕೆ ಅಟ್ಟೆಯನ್ನು ನೋಡಿ ಪಟ್ಟವನ್ನು ಕಟ್ಟಬೇಕು. ಅಟ್ಟೆ ಅಂದರೆ ತಲೆಯಾಗಿರುವ ಬುದ್ಧಿವಂತಿಕೆ, ಮನಸ್ಸಿನಿರ್ತಕ್ಕಂಥ ಪವಿತ್ರತೆ, ಅಂತಃಕರಣಿರ್ತಕ್ಕಂಥ ಹೃದಯವಂತಿಕೆ, ಇವುಗಳು ನೋಡಿನೇ ಪಟ್ಟ ಕಟ್ಟಬೇಕು. ಹಂಗೆ ಅವರಲ್ಲಿ ಹೃದಯವಂತಿಕೆ ಇದೆ, ಆ ತರಹದ ಮಾತೃಭಾವನೆ ಇದೆ, ಪರಿಶುದ್ಧವಾದ ಆಚರಣೆ ಇದೆ. ಇವೆಲ್ಲವನ್ನು ಗಮನಿಸಿದಾಗ ಪೂಜ್ಯ ಅಪ್ಪವರು, ಯಾಕಂದರೆ ಈ ಪುಣ್ಯನೇ ಮುಮುಕ್ಷುಗಳ ಒಂದು ಪುಣ್ಯ, ರಬಕವಿಯ ಪುಣ್ಯ, ಆ ಭಗವಂತನಿಗೆ ಮರೆ ಹೋಗ್ತಾ ಏನೋ ಆ ದೃಷ್ಟಿಯೊಳಗೆ ನಿಮಗೆ ಯೋಗ್ಯವಾಗಿರತಕ್ಕಂಥ ಒಬ್ಬ ಗುರುದೇವರು ಸಿಕ್ಕಿದ್ದಾರೆ. ನನಗಂತೂ ಭಾಳ ಸಂತೋಷ ಆಗೈತಿ. ಅವರ ಮಾತು, ಅವರ ನಡೆ, ಅವರ ನುಡಿ, ಅವರ ಪವಿತ್ರತೆ, ಅವರ ಒಂದು ಭಕ್ತಿ ಭಾವನೆ. ನಾನು ಇವತ್ತು ಪ್ರಸಾದ ತಂದು ಕೊಟ್ಟರು, ಊರನ್ನವ್ರು ಯಾರೋ ಒಬ್ಬರು ಭಕ್ತರು ಬಂದಿದ್ದರು. ಇಲ್ಲರಿ ಅಪ್ಪವ್ರಿಗೆ ಓದಕ್ಕೆ ಕೊಡ್ರಿ, ಇದನ್ನು ನಮಗೆ ಯಾಕೆ ಇಲ್ಲಿ ತಂದ್ರಿ, ನಾನು ದಾಸೋದೊಂದು ಐತೆ ನನಗೆ. ಅವರಂದರು, ಅಮ್ಮವರೇ, ಅಪ್ಪವರು ಪೀಠಕ್ಕೆ ಬಂದು 12 ವರ್ಷ ಆಯ್ತು ಈ ರಬಕವಿಗೆ. ನಾವು ನಮ್ಮನೊಳಗನ ಭಕ್ತರು ಹಂಚಿಕೊಂಡು ದಿನನಿತ್ಯ ನಾವೇ 3 ಹೊತ್ತು, ಒಂದು ದಿನಕ್ಕೆ 3 ಹೊತ್ತು ನಾವೇ ಪ್ರಸಾದ ಕಳಿಸ್ತೀವಿ ಪಾಳೆ ಹಾಕ್ಕೊಂಡಂದ್ರು 12 ವರ್ಷ. ಇದು ಇವತ್ತು ನಿನ್ನಿದಲ್ರಿ. ಬ್ರಹ್ಮಾನಂದ ಅಪ್ಪವರು ಇರುವಾಗಿನಿಂದ ಹಿಡ್ಕೊಂಡು ಮೊದಲನೆಯ ಗುರು ಬ್ರಹ್ಮಾನಂದಪ್ಪವರು, 2ನೇದು ಸಿದ್ದೇಶ್ವರಪ್ಪವರು, 3ನೇದವರು ಗುರುಸಿದ್ದೇಶ್ವರಪ್ಪನವರು, 3 ತಲೆಮಾರಿನವರಿಗೆ ರಬಕವಿಯ ಭಕ್ತರು, ತಾಯಿಗಳು, ನೀವು ಇಷ್ಟು ಅಂತಃಕರಣದಿಂದ ಅವರಿಗೆ ನಿಮ್ಮ ಮನೆಯಿಂದ ಪ್ರಸಾದ ಕಳಿಸ್ತೀರಿ ದಿನನಿತ್ಯ ಅಂತಂದ್ರೆ ನೀವು ಎಂಥ ಭಾಗ್ಯವಂತರು. ತತ್ವಬಲ್ಲ ಶಿವಯೋಗಿ ತುತ್ತನ್ನವನ್ನು ಹಾಕಿದರೆ ಕೈಲಾಸ ಒತ್ತಿ ಬೀಳುವುದು ಸರ್ವಜ್ಞ. ಆ ಹಿನ್ನೆಲೆಯಲ್ಲಿ, ಯಾಕಂದರೆ ಮನೆಗೆ ಒಬ್ಬರು ಬೀಗರು ಬಂದ್ರೆ ನಿಮಗೆ ಹೆಂಗೆ ಅನ್ನಿಸ್ತೈತಿ? ಅಲ್ಲ, ನೀವು ಹಾಗಿಲ್ಲ. ಅವು ನಮ್ಮ ಕಡೆದವ್ರಿ ಸೀಟ್ಯಾನು ಎದಕ್ಕೂ ಉಪಯೋಗ ಇಲ್ಲ. ಅವು ಯಾರ ಮನೆ ಭಿಕ್ಷಕರು ಬಂದ್ರೆ ಹಿಂಗೆ ಕಿಟಕಿಯ ನೋಡಿ ಕಪ್ಪನ ಪದ ಹಾಕ್ಕೊಂತವು. ಏನೋ ಇವೆಲ್ಲ ಯಾರಿಗೇನು ಕೊಡುವಲ್ಲ. ಇಲ್ಲಿ ನಾಯಿಗಳಿವೆ, ಎಚ್ಚರಿಕೆ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ನಿಮ್ಮಲ್ಲಿ ಅಲ್ಲ, ಮತ್ತು ನಾ ಹೇಳೋದು ರಬಕವಿಯೊಳಗಲ್ಲ, ನಮ್ಮ ಗದಗದಲ್ಲಿ ಹೇಳ್ತೀನಿ. ಇಲ್ಲಿ ನಾಯಿಗಳಿವೆ, ಎಚ್ಚರಿಕೆ ಅಂದರೆ ಯಾರೂ ಬಂದಿರಬಾರ್ದು ಬಾಗಲಿಗೆ ಭಿಕ್ಷಕ್ಕೆ. ಇದು ಒಂದು ನಮೂನಿ ಜನ ಐತಿ. ಇನ್ನು 2ನೇ ನಮೂನಿ ಜನ ಹೆಂಗೈತಿ ಅಂದರೆ, ಈ ಖಾಲಿ ಚಿಮ್ನಾದೆಣ್ಣೆ ಡಬ್ಬಿಯೊಳಗೆ ಅಷ್ಟು ಅಕ್ಕಿ ಹಾಕಿಟ್ಟಿರ್ತಾರೆ. ಯಾರೇ ಬಂದರೂ ತಾವೇ ನೀಡಿಕೊಂಡು ಹೋಗ್ಬೇಕಂತ. ಅದು ಸೀದ ಕೈ ಹಿಂಗೆ ಇರಿಸಿದಾಗ ಅಕ್ಕಿ ಕೈಗೆ ಹತ್ತವ, ಮ್ಯಾಗ ತಗೊಂಡು ಬರ್ಬೇಕು ಅಂದಾಗ ಆ ಮುಟ್ಟಿಗೆ ಆಗ್ಬೇಕಲ್ಲ ಕೈ, ಅದು ಹರ್ಕೊಂಡ್ರೆ ಬರಬೇಕು, ಬೇಡ ಅಕ್ಕಿಯಾರ ಬಿಡಬೇಕು. ಇದು ಒಂದು ನಮೂನಿ ಜನ ಐತಿ. ಇವೆಲ್ಲ ಏನು ದಯಾ ಅಂತಾರನ್ರಿ, ಇವಕ್ಕೆ ತ್ಯಾಗ ಅಂತಾರೇನು? ನೀವೆಲ್ಲ ಇಷ್ಟೊಂದು 3 ತಲೆಮಾರಿನವರಿಗೆ, ಮಹಾತ್ಮರಿಗೆ ನೀವು ಅನ್ನವನ್ನು ನೀಡ್ತೀರಿ ಅಂದರೆ ನಿಮ್ಮ ವಂಶದೊಳಗೆ ತಲೆತಲಾಂತರ ಎಂದೂ ನಿಮ್ಮ ಮನೆತನ ಕೊರತೆ ಆಗೋದಿಲ್ಲ. ಅಷ್ಟೊಂದು ನಿಮ್ಮಲ್ಲಿ ಭಕ್ತಿ ಐತಿ, ಶ್ರದ್ಧೆ ಐತಿ, ವಿಶ್ವಾಸ ಐತಿ. ಅದನ್ನು ಇವತ್ತು ನಮ್ಮ ವಿರೂಪಾಕ್ಷ ಹೇಳಿದ, ಅಮ್ಮವರ ಹಿಂಗ್ರಿ ಅಂತ.
ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಏನಪ್ಪ, ಮನೆ ಬಾಗಿಲಿಗೆ ಹೋದ್ರೆ ತುತ್ತು ಅನ್ನ ಕೊಡದಂಥ ಜನ ಎಷ್ಟೋ ಅದಾರ, ಆದರೆ ಇಲ್ಲಿ ತಾಯಿಗಳು 3 ತಲೆಮಾರಿನವರಿಗೆ ಮಹಾತ್ಮರಿಗೆ ಪ್ರಸಾದ ಮಾಡಿ ನೀಡ್ತಾರ ಅಂದರೆ ಎಷ್ಟರ ದೊಡ್ಡ ಹೃದಯ ನಿಮ್ಮಲ್ಲಿ ಇದ್ದಿತ್ತು. ನಿಮ್ಮ ಮನೆಗೆ ಬೀಗರು ಬಂದ್ರೆ ಹಂಗೆ ಮಾಡ್ತೀರೇ ಇಲ್ಲೋ. ಅದಕ್ಕೆ ಬಸವಣ್ಣವ್ರು ಅಂದಿದ್ದು ಏನಂತ ಭಾಳ ಚಂದ ಒಂದು ಮಾತು ಹೇಳ್ಯಾರ, ಶರಣರು ಬಂದರೆ ಗುಡಿ ತೋರಣವ ಕಟ್ಟಿ ಸ್ವಾಗತವ ಮಾಡಿರಿ, ಬೀಗರು ಬಂದರೆ ಸಮಯವಿಲ್ಲೆನ್ನಿ. ಅಲ್ಲ, ಮತ್ತು ಹಂಗೆ ಅನ್ನಕೊಂಡು ಹೋಗಬೇಡ್ರಿ, ನಡೆಯಂಗಿಲ್ಲ ವ್ಯವಹಾರದ. ಹಾಂ, ಮತ್ತು ನಾ ಹೇಳೇನಂತ ನಾಳೆ ಹಂಗಾಕ ಹೇಳಕ್ಕೆ ಹೋದ್ರಿ ಅಂದ್ರೆ, ಸ್ವಾಮಿ ಸಂತ ಗುರುಗಳು ಮನೆಗೆ ಬಂದರೆ ತೋರಣವ ಕಟ್ಟಿ ಬಾಯನ್ನಿ. ಅದ ಸಮಯಕ್ಕೆ ಬೀಗರು ಬಂದರೆ ಸಮಯ ಇಲ್ಲ, ಅಟ ನಿಂತ್ಕೋರಿ ಅಲ್ಲೇ ಅಂತ ಹೇಳ್ರಿ. ಇದು ಉರುಟಾದವು ಕೆಲವು ಕಡೆ. ಆ ಬೀಗರು ಬಿಜ್ಜರು ಬಂದ್ರಂದು ಎಷ್ಟು ಸಂಭ್ರಮ. ಏನ ಒಬ್ಬ ಶಿವಯೋಗಿ ಬಂದ ಅಂದರೆ ನಾಳೆ ಬರ್ರಿ ಸ್ವಾಮಿಯಾರ ಅಂತ ಹೇಳೋ ಜನ ಅದಾರ ಎಷ್ಟೋ. ಆ ಕಡೆ ನಮ್ಮ ಕಡೆ ಅದಾರ. ಆ ದೃಷ್ಟಿಯೊಳಗೆ ನೀವು ಬಹಳ ಧನ್ಯರು ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ನೋಡಿದಾಗಲೇ ಬಹಳ ಸಂತೋಷ. ಎಷ್ಟು ಅಪ್ಪವರು ಕೆಲಸ ಮಾಡಿದಾರ ಅಂತಂದರೆ 12 ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ. ಶ್ರಾವಣ ಮಾಸದಲ್ಲಿ ಮಕರ ಸಂಕ್ರಾಂತಿ, ದಸರಾ, ಕಾರ್ತಿಕ ಮಾಸ, ಗುರುಗಳ ಪುಣ್ಯಸ್ಮರಣೆ, ಅನುಭಾವದ ಅಂಗಳ, 145ನೇ ಶಿವಾನುಭವ, 10,000 ಜನರಿಗೆ ಲಿಂಗದೀಕ್ಷೆ, 20 ಗ್ರಂಥಗಳ ಪ್ರಕಟಣೆ, ಆಶ್ರಮದ ಕಟ್ಟಡ, ಸಭಾ ಅನ್ನದಾಸೋಹ ಭವನ, ಗೋಶಾಲೆ, ಬ್ಯಾಂಕು, ಸಾವಿರಾರು ಮರಗಳನ್ನು ರಕ್ಷಣೆ ಮಾಡೋದು. ಇನ್ನೂ ಭಾಳದವು ಹೇಳಕ್ಕೆ ಹೋದ್ರೆ, ಯಾಕೆ ನೀವು ಹೇಳಾಕತ್ತೀರಿ ಗೊತ್ತಾದ, ಚಳಿ ಹತ್ತಲ್ಲ, ಒಳ್ಳೆಯದು, ಟೈಮ್ ಮುಗಿತೈತಿ, ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತೈತಿ. ಆ ದೃಷ್ಟಿಯೊಳಗೆ 10 ಹಲವಾರು ಕಾರ್ಯಗಳನ್ನು ಅಪ್ಪವರು ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನೀವು ಎಡಗೈ ಬಲಗೈಯಾಗಿ ನಿಂತ್ಕೊಂಡಿದ್ದೀರಿ. ನಿಜವಾಗಿಯೂ ಕೂಡ ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಆಗೈತಿ. ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ 100 ಮಡಿ ಇಮ್ಮಡಿಯಾಗಿ ಇನ್ನೂ ಹೆಚ್ಚಿನ ರೂಪದಲ್ಲಿ ಅಪ್ಪವರಿಗೆ ಒಂದು ಬಲವನ್ನು ತಂದು ಕೊಡ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ಎಲ್ಲರನ್ನ, ಸರ್ವರನ್ನು, ಸಮಸ್ತರನ್ನು ಗುರುದೇವ ಬ್ರಹ್ಮಾನಂದ ಅಪ್ಪವರು, ಸಿದ್ದೇಶ್ವರಪ್ಪವರು ಜೊತೆ